ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 34ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 34. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಅನುವಾದ: ಏಕೆಂದರೆ ಹೇ ಕೃಷ್ಣ, ಈ ಮನಸ್ಸು ತುಂಬ ಚಂಚಲವಾದದ್ದು, ಮಥಿಸುವ ಸ್ವಭಾವವುಳ್ಳದ್ದು, ಬಹಳ ದೃಢವಾದದ್ದು ಮತ್ತೆ ಬಲಶಾಲಿಯೂ ಆಗಿದೆ. ಆದ ಕಾರಣ ಇದನ್ನು ವಶದಲ್ಲಿಡುವುದು ವಾಯುವನ್ನು ತಡೆಹಿಡಿದಂತೆ ಅತ್ಯಂತ ದುಷ್ಕರವಾದುದೆಂದು ನಾನು ತಿಳಿಯುತ್ತೇನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಸಮತ್ವ ಯೋಗದಲ್ಲಿ ಮನಸ್ಸಿನ ಚಂಚಲತೆ ಇದೆಯಲ್ಲ, ಅದೇ ಬಾಧಕವಾಗತ್ತೆ ಅಂತ ಹೇಳಿ ಈಗ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಮನದ ನಿಗ್ರಹ, ಮನಸ್ಸನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾನೆ. ಈಗ ಸಮತ್ವ ಯೋಗದಲ್ಲಿ ಮನಸ್ಸಿನ ಚಂಚಲತೆನೇ ಅದಕ್ಕೆ ತೊಂದರೆ ಕೊಡುವಂಥದ್ದು ಅಂತ ಹೇಳಿ ಆಯ್ತು. ಆ ಮನಸ್ಸು ತೊಂದರೆ ಕೊಡುತ್ತಲ್ಲ, ಅದನ್ನ ಕಂಟ್ರೋಲ್ ಮಾಡಿಬಿಡು ಅಂತಂದ್ರೆ ಆ ಮನಸ್ಸನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾನೆ. ಇದು ನಮ್ಮೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿರತ್ತೆ. ನಾವು ಎಷ್ಟೇ ಆ ಮನಸ್ಸನ್ನ ಎಳೆದು ತಂದು ಇಟ್ಟರೂ ಕೂಡ ಅದು ಓಡೋಗ್ತಾ ಇರುತ್ತೆ ಅಲ್ವಾ. ಅದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಕೃಷ್ಣ. ಈ ಮನಸ್ಸನ್ನ ತಡೆದಿಟ್ಕೊಳ್ಳೋದು ತುಂಬಾ ಕಷ್ಟ ಅಂತನ್ಬಿಟ್ಟು ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ, ಈ ಮನಸ್ಸಿದೆಯಲ್ಲ ಅದು ತುಂಬಾನೇ ಚಂಚಲವಾಗಿರುವಂಥದ್ದು, ಮತ್ತೆ ಮಥಿಸುವ ಸ್ವಭಾವ ಇರುವಂಥದ್ದು. ಮಥಿಸೋದು ಅಂತಂದ್ರೆ ಗೊತ್ತಲ್ವಾ, ಕಡಿಯೋದು ಅಂತ ಅರ್ಥ. ಇದು ಮಾಡ್ಲಾ, ಅದ್ ಮಾಡ್ಲಾ, ಹಾಗೆ ಮಾಡ್ಲಾ, ಹೀಗೆ ಮಾಡ್ಲಾ, ಅವ್ರು ಬೇಕಾ ಇವ್ರು ಬೇಕಾ, ಏನೇನೋ ಅದು ಮತಿಸ್ತಾ ಇರುತ್ತೆ ಆಯ್ತಾ. ಆ ರೀತಿಯ ಸ್ವಭಾವ ಇರುವಂಥದ್ದು. ಆಮೇಲೆ ಬಹಳ ದೃಢವಾಗಿರುವಂಥದ್ದು, ಬಲಶಾಲಿ ಆಗಿರುವಂಥದ್ದು. ಅದು ವೀಕ್ ಏನಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ, ಅಷ್ಟು ಬಲಶಾಲಿ ಆಗಿದೆ ಅದು. ಅದಕ್ಕೆ ಅದನ್ನ ವಶದಲ್ಲಿಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಾಯುವನ್ನ ಅಂದ್ರೆ ಇಲ್ಲಿ ಗಾಳಿಯನ್ನ ಯಾರಾದ್ರೂ ತಡೆ ಹಿಡಿಯೋದಕ್ಕೆ ಸಾಧ್ಯನಾ? ಅದು ತುಂಬಾ ಕಷ್ಟವಾಗಿರುವಂಥದ್ದಲ್ವಾ. ಅದೇ ರೀತಿ ಮನಸ್ಸನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ ನಾನು ತಿಳ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಚಂಚಲತೆಯ ಮಾತನ್ನ ಅರ್ಜುನ ಹಿಂದಿನ ಶ್ಲೋಕದಲ್ಲೇ ಹೇಳಿದಾನೆ, ಅದನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾನಲ್ಲ, ಅದಕ್ಕೆ ಕಾರಣ ಏನು ಅಂತ. ಒಂದ್ಸರಿ ಆಗಿದೆ ಅಲ್ವಾ, ಮನಸ್ಸು ಚಂಚಲವಾಗಿರೋದ್ರಿಂದ ಅದರ ಸ್ಥಿರವಾದ ಸ್ಥಿತಿಯನ್ನ ನಾನು ನೋಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನಲ್ವಾ. ಮತ್ತೆ ಇಲ್ಲಿ ಏನಕ್ಕೆ ಚಂಚಲವಾಗಿದೆ ಅಂತ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅಲ್ಲಿ ಅರ್ಜುನ ಸಮತ್ವ ಯೋಗದ ಸ್ಥಿರ ಸ್ಥಿತಿಗೆ, ಈಗ ಸಮತ್ವ ಬರಬೇಕು ಅಂತಂದ್ರೆ ಸ್ಥಿರ ಸ್ಥಿತಿ ಇರಬೇಕು, ಆದ್ರೆ ಅದರಲ್ಲಿ ಮನಸ್ಸಿನ ಚಂಚಲತೆ ಇದೆಯಲ್ಲ ಅದು ಬಾಧಕ ಅಂತ ತಿಳಿಸಿದ್ದ. ಅದಕ್ಕೋಸ್ಕರನೇ ಸ್ವಾಭಾವಿಕವಾಗಿ ಅವನಿಗೆ ಮನಸ್ಸನ್ನ ವಶದಲ್ಲಿ ಇಟ್ಕೋ, ಚಂಚಲತೆ ದೂರ ಆಗಬಹುದು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅರ್ಜುನ ಮನಸ್ಸನ್ನ ವಶದಲ್ಲಿ ಇಟ್ಕೊಳ್ಳೋದೇ ತುಂಬಾ ಕಷ್ಟ ಅಂತ ತಿಳ್ಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಅವನು ಮನಸ್ಸು ಚಂಚಲವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ಮನಸ್ಸಿನ ಚಂಚಲತೆನೇ ಸಮತ್ವ ಯೋಗದಲ್ಲಿ ಸ್ಥಿರವಾಗಿರೋದಕ್ಕೆ ಬಾಧಕ ಅಂತ ಹೇಳಿದ್ಮೇಲೆ, ಈಗ ಮನಸ್ಸನ್ನ ವಶದಲ್ಲಿ ಇಟ್ಕೊಂಡ್ರೆ ಆಗೋಯ್ತಲ್ವಾ ಅನ್ನುವಂಥದ್ದು ನಮಗ್ ಬರುತ್ತೆ. ಆದ್ರೆ ಆ ಮನಸ್ಸನ್ನೇ ನಾವು ಕಂಟ್ರೋಲ್ ಮಾಡೋದು ಕಷ್ಟ ಅನ್ನೋದನ್ನ ಇಲ್ಲಿ ಮತ್ತೆ ಅದನ್ನ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇರೋದು. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮನಸ್ಸಿನ ಜೊತೆಗೆ ಪ್ರಮಾಥಿ ಅನ್ನುವಂಥ ವಿಶೇಷಣವನ್ನ ಕೊಟ್ಟಿದಾರಲ್ಲ, ಅದಕ್ಕೆ ಕಾರಣ ಏನು ಅಂತ. ಪ್ರಮಾಥಿ ಅಂತಂದ್ರೆ ಮಥನ ಮಾಡುವಂತಹ ಸ್ವಭಾವ ಇರುವಂಥದ್ದು. ಇಲ್ಲಿ ಮನಸ್ಸಿನ ಜೊತೆ ಆ ವಿಶೇಷಣವನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಇದರಿಂದ ಅರ್ಜುನ ಹೇಳ್ತಾ ಇದ್ದಾನೆ, ಮನಸ್ಸು ದೀಪ ಶಿಖೆ ಇರುತ್ತಲ್ಲ, ಅಂದ್ರೆ ದೀಪವನ್ನ ಹತ್ತಿಸಿದಾಗ ಅದು ಮುಂದಗಡೆ ಹಿಂಗ್ ಅಲ್ಲಾಡ್ತಾ ಇರುತ್ತೆ, ಅಂದ್ರೆ ಚಂಚಲವಾಗಿರುತ್ತದಲ್ವಾ. ಅದೇ ರೀತಿ ಇದ್ರೂ ಕೂಡ ಕಡಗೋಲಿನ ಹಾಗೆ ಪ್ರಮಥಶೀಲನ ಕೂಡ ಆಗಿದೆ. ಕಡಗೋಲಿಂದ ನಾವು ಹೇಗೆ ಕಡಿತೀವೋ ಆ ರೀತಿ ಕಡಿಯುವಂಥದ್ದು ಆಗಿದೆ ಅದು. ಹೇಗೆ ಹಾಲು ಮೊಸರನ್ನ ನಾವು ಕಡಗೋಲಿನಿಂದ ಕಡಿತೀವೋ ಅದೇ ರೀತಿ ಮನಸ್ಸು ಕೂಡ ಶರೀರ ಮತ್ತೆ ಇಂದ್ರಿಯಗಳನ್ನ ಖಂಡಿತವಾಗ್ಲೂ ಕೂಡ ವ್ಯಾಕುಲಗೊಳಿಸುತ್ತೆ. ಇಲ್ಲಿ ಕಡಿಯುತ್ತೆ ಅಂತಂದ್ರೆ ಅದಕ್ಕೆ ತೊಂದರೆ ಕೊಡುತ್ತೆ ಅಂತ, ಅದನ್ನ ಮತ್ತೆ 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 ಕಲ್ಕೋ ಹಾಗೆ ಮಾಡುತ್ತೆ ಶರೀರವನ್ನ ಮತ್ತೆ ಇಂದ್ರಿಯಗಳನ್ನ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಈಗ ಹೇಗೆ ಕಡಗೋಲ್ ಹಾಕಿ ನಾವು ಹಾಲು ಮೊಸರನ್ನ ಹೀಗೆ ಕಡಿತೀವೋ ಅವಾಗ ಅದ್ರ ಒಳಗಡೆ ಇರುವಂತ ಆ ನೀರಿನ ಅಂದ್ರೆ ಆ ಮೊಸರು ಅದೆಲ್ಲವೂ ಕೂಡ
ಹೇಗೆ ಮಿಕ್ಸ್ ಆಗುತ್ತೆ ನೋಡಿ, ಅದೇ ರೀತಿ ಮನಸ್ಸು ಶರೀರ ಮತ್ತು ಇಂದ್ರಿಯಗಳನ್ನು ವ್ಯಾಕುಲಗೊಳಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.